ನಿರಂತರವಾಗಿ ಹೋರಾಟಗಳು ನಡೀತಾನೆ ಇರುತ್ತೆ. ಆದ್ರೆ 1004ರಲ್ಲಿ ಗಂಗವಾಡಿ ಸಂಪೂರ್ಣವಾಗಿ ರಾಜರಾಜ ಚೋಳ ತನ್ನ ವಶಪಡಿಸ್ಕೊಂಡ್ಬಿಡ್ತಾರೆ. ಗಂಗಾ ಸಾಮ್ರಾಜ್ಯದ ಮೇಲೆ ಇವನಿಗೆ ತುಂಬಾ ಸಿಟ್ಟು, ಅಸಹನೆ, ದ್ವೇಷ ಎಲ್ಲ ಇರುತ್ತೆ. ಯಾಕೆಂದ್ರೆ ಈ ಚೋಳ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳೋದಿಕ್ಕೆ ರಾಷ್ಟ್ರಕೂಟರಿಗೆ ನೆರವು ನೀಡಿದಂತವರು ಗಂಗರು. ವ್ಯಂಗ್ಯ ಚಾಲುಕ್ಯರು ಬಂದು ಕಲ್ಯಾಣಿ ಚಾಲುಕ್ಯರಿಂದ ಬಿಡುಗಡೆ ಹೊಂದುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇವನೇನ್ ಮಾಡ್ತಾನೆ, ವ್ಯಂಗ್ಯ ಚಾಲುಕ್ಯರ ವಿನಯಾದಿತ್ಯನಿಗೆ ತನ್ನ ಮಗಳಾದ ಕುಂದವಿಯನ್ನ ಕೊಟ್ಟು ಮದುವೆ ಮಾಡಿಸ್ತಾರೆ. ಕಡೆನಲ್ಲಿ ಬರುವಂತ ಒಬ್ಬ ರಾಜನಿಗೆ ಮಕ್ಕಳೇ ಇರೋದಿಲ್ಲ. ಆವಾಗ ಅವ್ರು ಏನ್ ಮಾಡ್ತಾರೆ, ಈ ಚಾಲುಕ್ಯ ವಂಶದಿಂದ ಬಂದಿರುವಂತ ಒಬ್ಬನನ್ನ ಚೋಳ ವಂಶಕ್ಕೆ ನೇಮಕ ಮಾಡ್ಬಿಡ್ತಾರೆ. ಹಾಗಾಗಿ ಅವನೇ ಕುಲೋತ್ತುಂಗ ಚೋಳ. ತಮಿಳುನಾಡಿನಲ್ಲಿ 300ಕ್ಕಿಂತ ಹೆಚ್ಚು ಕನ್ನಡ ಶಾಸನಗಳಿರುತ್ತೆ. ರಾಜರಾಜ ಚೋಳ ಮತ್ತು 1ನೇ ರಾಜೇಂದ್ರ ಇಬ್ಬರೂ ಕೂಡ ಶ್ರೀಲಂಕಾವನ್ನ ತಮ್ಮ ವಶಪಡಿಸಿಕೊಳ್ತಾರೆ ಮತ್ತು ಕಾಂಬೋಡಿಯಾವನ್ನ ತಮ್ಮ ವಶಪಡಿಸಿಕೊಳ್ತಾರೆ. ಸುಮಾತ್ರ ಜೈನ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಧರ್ಮಕ್ಕೆ ಸೇರಿದಂತ ರಾಮಾನುಜಾಚಾರ್ಯರು ಮತ್ತು ಅವರ ಸಂಗಡಿಗರಿಗೆ ಕಿರುಕುಳವನ್ನ ಕೊಟ್ಟಿದ್ರಿಂದ ರಾಮಾನುಜಾಚಾರ್ಯ ಅಲ್ಲಿಂದ ಹೊಯ್ಸಳವಾಡಿಗೆ ಬರ್ತಾರೆ. ವಿಷ್ಣುವರ್ಧನ ತನ್ನ ಇಡೀ ಸಾಮ್ರಾಜ್ಯವನ್ನೇ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗ್ಬಿಟ್ಟು ವೈಷ್ಣವ ಧರ್ಮಕ್ಕೆ ಪರಿವರ್ತನೆ ಆಗುವಂತ ಒಂದು ಕೆಲಸವನ್ನೇ ಮಾಡ್ಬಿಡ್ತಾನೆ. ಅಂದ್ರೆ ಹೊರಗಿನಿಂದ ಯಾರು ಬಂದ್ರೂ ಕೂಡ ಧಾರ್ಮಿಕವಾದ ವಿಷಯಗಳಲ್ಲಿ ಅದನ್ನ ಸ್ವೀಕಾರ ಮಾಡುವ ಮನಸ್ಥಿತಿ ಕೂಡ ಕನ್ನಡಿಗರಿಗಿತ್ತು ಅನ್ನೋದನ್ನ ವಿಷ್ಣುವರ್ಧನ ಈ ಮೂಲಕ ತೋರಿಸಿರೋದನ್ನ ನಾವು ಗಮನಿಸಬಹುದು. ಎರಡೆರಡು ಸಾಮ್ರಾಜ್ಯ ಹೆಂಗೆ ನಡೀತಾ ಇದ್ವು, ರಾಷ್ಟ್ರಕೂಟರು ಗಂಗರದು ಹೆಂಗೆ ಒಂದು ರಿಲೇಶನ್ಶಿಪ್ ಇತ್ತು. ಕೆಲವೇ ವರ್ಷಗಳ ಹಿಂದೆ ರಾಷ್ಟ್ರಕೂಟರು ಅವನತಿ ಹೊಂದಿರ್ತಾರೆ. ಅಲ್ಲಿ ಕಲ್ಯಾಣಿ ಚಾಳುಕ್ಯರು ಮತ್ತೆ ಅದನ್ನ ವಶಪಡಿಸ್ಕೊಂಡು ಅವರೇ ಎಸ್ಟಾಬ್ಲಿಷ್ ಆಗ್ತಾ ಇರ್ತಾರೆ. ಸೊ ಈ ಗ್ಯಾಪಲ್ಲಿ ಇಲ್ಲೇನು ನಡೆಯುತ್ತೆ, ಯಾರು ಬರ್ತಾರೆ, ಚೋಳರು ಮತ್ತೆ ಪ್ರಬಲರಾಗಿರ್ತಾರೆ ಇಲ್ಲಿ ಒಂದು 50 ವರ್ಷಗಳ ನಂತರ. ಸುಮಾರು ಒಂದು 30-40 ವರ್ಷಗಳ ಕಾಲ ಚೋಳರು ಸುಮ್ಮನೆ ಇಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳಾಗಿ ಇದ್ದು ಬಿಡ್ತಾರೆ, ಅಷ್ಟೇ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಆ ಚೋಳ ವಂಶದಲ್ಲಿ ರಾಜರಾಜ ಚೋಳ ಮತ್ತೆ ನಮ್ಗೆ ಕಾಣಿಸ್ಕೊಳ್ತಾನೆ. ಹೆಚ್ಚು ಕಡಿಮೆ 990ರ ಸುಮಾರಿಗೆ ರಾಜರಾಜ ಚೋಳ ಬರ್ತಾನೆ. ರಾಜರಾಜ ಚೋಳ ಅವನು ಕೂಡ ಮಹತ್ವಾಕಾಂಕ್ಷಿಯಾದಂತ ದೊರೆ. ಚೋಳರ ಕೈ ಬಿಟ್ಟು ಹೋಗಿದ್ದಂತ ಸಾಮ್ರಾಜ್ಯಗಳನ್ನೆಲ್ಲ, ಪ್ರಾಂತ್ಯಗಳನ್ನೆಲ್ಲ ಮತ್ತೆ ಹೇಗಾದ್ರೂ ವಶಪಡಿಸಿಕೊಂಡು ಚೋಳ ಸಾಮ್ರಾಜ್ಯವನ್ನ ಮುನ್ನೆಲೆಗೆ ತರಬೇಕು ಅನ್ನುವಂತ ಒಂದು ಹಂಬಲವನ್ನ ಇಟ್ಕೊಂಡಿದ್ದಂತ ಅವನು ಈಗ ಏನ್ ಮಾಡ್ತಾನೆ, ಒಂದು ಕಡೆನಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸವನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಇಲ್ಲಿ ಕಲ್ಯಾಣಿ ಚಾಲುಕ್ಯರು ಮತ್ತು ವ್ಯಂಗಿ ಚಾಲುಕ್ಯರಿಗೆ ನಡೀತಾ ಇದ್ದಂತಹ ಹೋರಾಟಗಳು ಮತ್ತು ರಾಷ್ಟ್ರಕೂಟರು ಒಂದು ಕಾಲದಲ್ಲಿ ಎಷ್ಟೇ ಪ್ರವರ್ಧಮಾನದಲ್ಲಿ ಇದ್ದಂತ ರಾಷ್ಟ್ರಕೂಟರಾಗಿದ್ರು ಕೂಡ ಈ ಕಾಲಕ್ಕಾಗ್ಲೇ ಅವರು ಸಂಪೂರ್ಣವಾದ ಅವನ ಹಾದಿಯನ್ನು ಹಿಡಿದಿರೋದಿಲ್ಲ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಗಂಗಾ ಸಾಮ್ರಾಜ್ಯದ ಮೇಲೆ ಇವನಿಗೆ ತುಂಬಾ ಸಿಟ್ಟು, ಅಸಹನೆ, ದ್ವೇಷ ಎಲ್ಲ ಇರುತ್ತೆ. ಯಾಕೆಂದ್ರೆ ಈ ಚೋಳ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳೋದಿಕ್ಕೆ ರಾಷ್ಟ್ರಕೂಟರಿಗೆ ನೆರವು ನೀಡಿದಂತವರು ಗಂಗರು ಇದೆಯಲ್ಲ. ಹಾಗಾಗಿ ಇವನಿಗೆ ರಾಷ್ಟ್ರಕೂಟರಿಗಿಂತ ಹೆಚ್ಚು ಅಸಹನೆ ಇದ್ದಿದ್ದು ಗಂಗರ ಮೇಲೆ. ಗಂಗರ ಪ್ರಾಂತ್ಯವನ್ನ ತನ್ನ ವಶಪಡಿಸಿಕೊಳ್ಬೇಕು ಅನ್ನುವ ಮನಸ್ಸಿಂದ ಒಂದು ಸೈನ್ಯವನ್ನ ನಿಧಾನಕ್ಕೆ ಕಟ್ಟಿ ಆ ಸೈನ್ಯವನ್ನ ತೆಗೆದುಕೊಂಡು ಚಾಮರಾಜನಗರ, ಹಾಸನ, ಮೈಸೂರು ಈ ಪ್ರಾಂತ್ಯದ ಮೂಲಕ ಕರ್ನಾಟಕದೊಳಗಡೆ ಪದಾರ್ಪಣೆ ಮಾಡ್ತಾನೆ. ಹಾಗೆ ಅವನು ಗಂಗವಾಡಿಯನ್ನ ತನ್ನ ಸಂಪೂರ್ಣ ವಶಪಡಿಸ್ಕೊಳ್ತಾನೆ. ಗಂಗವಾಡಿನಲ್ಲೂ ಕೂಡ ಏನಾಗುತ್ತೆ, ನೀವು ಹೇಳಿದಾಗೆ ಚಾವುಂಡರಾಯನವರೆಗೂ ಕೂಡ ಹೆಚ್ಚು ಕಡಿಮೆ ರಕ್ಕಸ ಗಂಗನ ವರೆಗೂ ಆಳಿದಂತ 4ನೇ ರಾಜನ ಮಲ್ಲನ ಅಂತ ರಕ್ಕಸ ಗಂಗ ಬರ್ತಾರೆ. ರಕ್ಕಸ ಗಂಗನವರೆಗೂ ಇದ್ದಂತಹ ರಾಜರು ತುಂಬಾ ಒಳ್ಳೆಯ ಕೆಲಸಗಳು ಮಾಡಿರ್ತಾರೆ. ತಮ್ಮ ಆಡಳಿತವನ್ನ ಕೂಡ ಎಷ್ಟು ಮಟ್ಟಿಗೆ ಕರ್ನಾಟಕದಲ್ಲಿ ನೀಡೋದಿಕ್ ಸಾಧ್ಯನೋ ಅಷ್ಟು ಕೂಡ ಕೊಟ್ಟಿರ್ತಾರೆ. ಆದ್ರೆ ಈ ಕಾಲಕ್ಕಾಗ್ಲೇನೆ ಗಂಗರಲ್ಲೂ ಕೂಡ ಸ್ವಲ್ಪ ಪ್ರಮುಖವಾದಂತಹ ರಾಜರು ಕಡಿಮೆ ಆಗ್ತಾ ಇರೋದನ್ನೆಲ್ಲ ಇವನು ಗಮನಿಸ್ತಾ ಇರ್ತಾನಲ್ಲ. ಹಾಗಾಗಿ ಚಾಮರಾಜನಗರ ಮತ್ತು ಹಾಸನ ಈ ಕಡೆಯಿಂದ ಕರ್ನಾಟಕದ ಒಳಗಡೆ ಪಾದಾರ್ಪಣೆಯನ್ನು ಮಾಡಿ ಗಂಗವಾಡಿಯನ್ನ ತನ್ನ ವಶಪಡಿಸ್ಕೊಂಡ್ಬಿಡ್ತಾನೆ. ಹೆಚ್ಚು ಕಡಿಮೆ 990-95-94ರ ಸುಮಾರಿಗೆ ಇವನು ಬರುವಂತವನು ಗಂಗವಾಡಿಯನ್ನು ವಶಪಡಿಸಿಕೊಳ್ಳೋದು 1004ರಲ್ಲಿ. ಸುಮಾರು 10-15 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟಗಳು ನಡೀತಾನೆ ಇರುತ್ತೆ. ಆದ್ರೆ 1004ರಲ್ಲಿ ಗಂಗವಾಡಿ ಸಂಪೂರ್ಣವಾಗಿ ರಾಜರಾಜ ಚೋಳ ತನ್ನ ವಶಪಡಿಸ್ಕೊಂಡ್ಬಿಡ್ತಾನೆ. ಹಾಗಾಗಿ ನಮ್ಗೆ ಅಲ್ಲೊಂದಷ್ಟು ರಾಜರಾಜ ಚೋಳರದು ಶಾಸನಗಳೆಲ್ಲ ಅಲ್ಲಿಂದನೇ ಸಿಗಕ್ ಶುರು ಆಗುತ್ತೆ. ಇದರ ನಂತರ ರಾಜರಾಜ ಚೋಳ ಕರ್ನಾಟಕದ ಇತಿಹಾಸದಲ್ಲೂ ಕೂಡ
ಬೇರೆ ರೀತಿನಲ್ಲೂ ಕೂಡ ಇಂಟರ್ಫಿಯರ್ ಆಗೋದಕ್ಕೆ ನೋಡ್ತಾನೆ. ಅವನೇನ್ ಮಾಡ್ತಾನೆ, ಕರ್ನಾಟಕದಲ್ಲಿ ತನ್ನ ಇದನ್ನ ಇನ್ನು ಹೆಚ್ಚು ಬಲಪಡಿಸಿಕೊಳ್ಳೋದಕ್ಕೋಸ್ಕರ ವೆಂಗಿಯ ಚಾಲುಕ್ಯರ ಜೊತೆನಲ್ಲಿ ವೈವಾಹಿಕ ಸಂಬಂಧವನ್ನ ಇಟ್ಕೊಳ್ತಾನೆ. ಕರೆಕ್ಟ್. ವೆಂಗಿ ಚಾಲುಕ್ಯರು ಬಂದು ಕಲ್ಯಾಣಿ ಚಾಲುಕ್ಯರಿಂದ ಬಿಡುಗಡೆ ಹೊಂದುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಇವನೇನ್ ಮಾಡ್ತಾನೆ, ವೆಂಗಿಯ ಚಾಲುಕ್ಯರ ವಿನಯಾದಿತ್ಯನಿಗೆ ತನ್ನ ಮಗಳಾದ ಕುಂದವಿಯನ್ನ ಕೊಟ್ಟು ಮದುವೆ ಮಾಡಿಸ್ತಾನೆ. ಕುಂದವೆಯನ್ನ ಮದುವೆ ಮಾಡಿಸಿದ ನಂತರ ಚಾಲುಕ್ಯರಿಗೂ, ವೆಂಗಿ ಚಾಲುಕ್ಯರಿಗೂ ಮತ್ತು ಚೋಳರಿಗೂ ಒಂದು ವೈವಾಹಿಕ ಸಂಬಂಧ ಬೆಳೆಯುತ್ತೆ. ವೆಂಗಿ ಚಾಲುಕ್ಯರ ಸೈನ್ಯವನ್ನ ಕೂಡ ಇವನು ತೆಗೆದುಕೊಂಡು ಇವ್ರು ಮತ್ತೆ ಕನೌಜ್ ಅಥವಾ ಗುರ್ಜರ ಈ ಕಡೆ ಭಾಗಗಳಿಗೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ವೆಂಗಿ ಚಾಲುಕ್ಯರ ಸೈನ್ಯದ ನೆರವನ್ನ ಕೂಡ ತೆಗೆದುಕೊಂಡು ಮತ್ತೆ ಮೇಲ್ಭಾಗದ ಯುದ್ಧಕ್ಕೆ ಹೋಗ್ತಾರೆ. ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯ ಏನಿದೆಯೋ ಆ ಸಾಮ್ರಾಜ್ಯದ ಒಳಗಡೆ ಚೋಳರು ಪದಾರ್ಪಣೆ ಮಾಡೋದಕ್ಕೆ ಕಲ್ಯಾಣಿ ಚಾಲುಕ್ಯರು ಬಿಡೋದಿಲ್ಲ. ಒಂದು ಭಾಗದ ಒಳಗಡೆ ಅದನ್ನ ಬಿಟ್ಟು ಇವನು ಇನ್ನೊಂದು ಭಾಗದಿಂದ ಕರಾವಳಿ ಪ್ರಾಂತ್ಯ ಅಥವಾ ಸಮುದ್ರ ಮಾರ್ಗದ ಮೂಲಕವಾಗಿ ಉತ್ತರದ ಕಡೆಗೆ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೂ ಕರ್ನಾಟಕದಲ್ಲಿ ತನ್ನ ಹಿಡಿತವನ್ನ ಕೂಡ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ವಿನಯಾದಿತ್ಯನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹವನ್ನ ಮಾಡಿರ್ತಾರೆ. ವಿನಯಾದಿತ್ಯನ ಮರಣದ ನಂತರ ವೆಂಗಿ ಚಾಲುಕ್ಯರಲ್ಲಿ ಅಧಿಕಾರಕ್ಕೋಸ್ಕರ ಅವರಲ್ಲಿ ಮತ್ತೆ ಒಂದು ಆ ಒಳಜಗಳ ಶುರುವಾದಾಗ ವಿನಯಾದಿತ್ಯನಿಗೆ ವಿಜಯಾದಿತ್ಯ ಅಂತ ಒಬ್ಬ ಮಗ ಇರ್ತಾನೆ. ವಿಜಯಾದಿತ್ಯ ಅಧಿಕಾರಕ್ಕೆ ಬರಬೇಕು ಅಂತ ನೋಡ್ತಾನೆ. ಆದ್ರೆ ಕಲ್ಯಾಣಿ ಚಾಲುಕ್ಯರು ವಿಜಯಾದಿತ್ಯ ಬರಬಾರ್ದು ಅಂತ ಅಂದ್ಕೊಳ್ತಾರೆ. ಯಾಕೆ ಬರಬಾರ್ದು ಅಂತ ಅಂದ್ಕೊಳ್ತಾರೆ ಅಂದ್ರೆ, ವಿಜಯಾದಿತ್ಯನಿಗೆ ಚೋಳರ ಬೆಂಬಲ ಇರುತ್ತೆ, ಚೋಳರು ಅಲ್ಲಿಗೆ ಬಂದ್ಬಿಡ್ತಾರೆ. ಚೋಳರು ಬಂದ್ರೆ ನಮ್ಮ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಧಕ್ಕೆಯನ್ನ ತರಬಹುದು, ಅದು ತೊಂದರೆಯನ್ನ ಉಂಟು ಮಾಡಬಹುದು ಅನ್ನೋ ಕಾರಣದಿಂದ ವಿಜಯಾದಿತ್ಯನನ್ನ ಅವನ ಅವಾಯ್ಡ್ ಮಾಡುವಂತ ಪ್ರಯತ್ನವನ್ನು ಮಾಡಿ ಅವನ ದಾಯಾದಿಯಾದಂತ ಇನ್ನೊಬ್ಬನಿಗೆ ಕಲ್ಯಾಣಿ ಚಾಲುಕ್ಯರು ಸಪೋರ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಆ ಯುದ್ಧದಲ್ಲಿ ಚೋಳರು ಹೋಗಿ ವಿಜಯಾದಿತ್ಯನ ಪರವಾಗಿ ನಿಂತು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ವಿಜಯಾದಿತ್ಯನ ಸಿಂಹಾಸನದ ಮೇಲೆ ಕೂಡಿಸಿ ಬರ್ತಾರೆ. ಆದ್ರೆ ಅದು ಬಹಳ ವರ್ಷ ಆಗೋದಿಲ್ಲ. ಸುಮಾರು ಹೆಚ್ಚು ಕಡಿಮೆ ಒಂದು 12 ವರ್ಷಗಳು ಮಾತ್ರನೇ ವಿಜಯಾದಿತ್ಯ ಆಗಿರ್ತಾನೆ. ಮತ್ತೆ ಕಲ್ಯಾಣಿ ಚಾಲುಕ್ಯರು ಅದರ ತೆಗೆದು ಇನ್ನೊಬ್ಬರನ್ನ ಅವ್ರ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಒಂದು ಇದಾಗುತ್ತೆ. ಇದು ಈ ರಾಜರಾಜ ಚೋಳನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಮತ್ತೆ ಅವನು ಕಲ್ಯಾಣಿ ಚಾಲುಕ್ಯರು ಮತ್ತು ಉತ್ತರದ ಭಾಗದಲ್ಲೂ ಕೂಡ ದಂಡೆತ್ತಿ ಹೋಗುವಂತ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈ ರಾಜರಾಜ ಚೋಳ ಭಾರತದ ಅರಸರಲ್ಲಿ ವಿಜಯದ ಪರವಾಗಿ, ಅಂದ್ರೆ ಯುದ್ಧ ಮಾಡೋದಿಕ್ಕೆ, ಯುದ್ಧ ಮತ್ತು ವಿಜಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡಿದ್ದಂತಹ ಅರಸರಲ್ಲಿ ಇವನು ಒಬ್ಬ. ರಾಜರಾಜ ಚೋಳ ಮತ್ತು ರಾಜರಾಜ ಚೋಳನ ನಂತರ ಮಗ 1ನೇ ರಾಜೇಂದ್ರ ಚೋಳ ಕೂಡ ಬರ್ತಾರೆ. 1ನೇ ರಾಜೇಂದ್ರ ತನ್ನ ತಂದೆಯ ಪರವಾಗಿ ನಿಂತ್ಕೊಂಡು, ಅಂದ್ರೆ ರಾಜರಾಜನ ಪರವಾಗಿ ನಿಂತ್ಕೊಂಡು 1ನೇ ರಾಜೇಂದ್ರನು ಕೂಡ ವೆಂಗಿಯ ಚಾಲುಕ್ಯರಿಗೆ ಸಪೋರ್ಟ್ ಅನ್ನ ಮಾಡ್ತಾನೆ. ತನ್ನ ಕುಂದವಿಯನ್ನು ಈಗಾಗಲೇ ಮೊದಲು ವಿನಯಾದಿತ್ಯನಿಗೆ ಮದುವೆ ಮಾಡಿಕೊಟ್ಟಿರ್ತಾರಲ್ಲ, ರಾಜರಾಜ ಚೋಳ ತನ್ನ ಇನ್ನೊಬ್ಬ ಮಗಳನ್ನ ವಿನಯಾದಿತ್ಯನಿಗೂ ಕೂಡ ಮದುವೆ ಮಾಡಿಕೊಡ್ತಾನೆ, ಅಮ್ಮಂಗದೇವಿ ಆಕೆಯ ಹೆಸರು. ಈ ಇವರಿಬ್ಬರಿಗೆ, ಆದ್ರೆ ವೆಂಗಿ ಚಾಲುಕ್ಯರು ಮತ್ತು ಚೋಳ ರಾಜರಿಗೆ ಹುಟ್ಟುವಂತ ಒಬ್ಬ ಹುಡುಗ ಇರ್ತಾನಲ್ಲ, ಅವನು ಮುಂದೆ ಚೋಳ ಚಕ್ರಾಧಿಪತಿ ಆಗ್ತಾನೆ. ಯಾಕೆ ಅಂತಂದ್ರೆ ಚೋಳ ಸಾಮ್ರಾಜ್ಯದಲ್ಲಿ ಕಡೆಯ ದಿನಗಳಲ್ಲಿ 1ನೇ ರಾಜೇಂದ್ರನ ನಂತರ ಬರುವಂತ ರಾಜರು ಕೆಲವರು ಅಸಮರ್ಥರಾಗಿರ್ತಾರೆ. ಚೋಳ ಸಾಮ್ರಾಜ್ಯನ ವಿಸ್ತಾರ ಮಾಡ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗೋದಿಲ್ಲ. ಕಡೆಯಲ್ಲಿ ಬರುವಂತ ಒಬ್ಬ ರಾಜನಿಗೆ ಮಕ್ಕಳೇ ಇರೋದಿಲ್ಲ. ಆವಾಗ ಅವ್ರೇನ್ ಮಾಡ್ತಾರೆ, ಈ ಚಾಲುಕ್ಯ ವಂಶದಿಂದ ಬಂದಿರುವಂತ ಒಬ್ಬನನ್ನ ಚೋಳ ವಂಶಕ್ಕೆ ಮಾಡ್ಬಿಡ್ತಾರೆ. ಹಾಗಾಗಿ ಅವನೇ ಕುಲೋತ್ತುಂಗ ಚೋಳ. ಆ ಕುಲೋತ್ತುಂಗ ಚೋಳನಿಗೆ ವೆಂಗಿ ಸಾಮ್ರಾಜ್ಯ ಮತ್ತು ಚೋಳ ಸಾಮ್ರಾಜ್ಯ ಎರಡೂ ಕೂಡ ಸಿಗುತ್ತೆ. ಮತ್ತೆ ಅಲ್ಲಿ ಕನ್ನಡದ ಅರಸನೇ ಬಂದಿರ್ತಾರ. ಕಡೆಗೆ ಚೋಳ ಸಾಮ್ರಾಜ್ಯದ ಕೊನೆಗಾಲದಲ್ಲಿ ರೂಲ್ ಮಾಡಿದ್ದು ಆಕ್ಚುಲಿ ಕುಲೋತ್ತುಂಗ ಚೋಳನೇ ಆಲ್ಮೋಸ್ಟ್ ಅವರಲ್ಲಿ ಪ್ರಬಲ ರಾಜ, ಕೊನೆಯ ಚೋಳ. ಹೀಗಾಗಿ ಕರ್ನಾಟಕದ ಅರಸರು ತಮಿಳುನಾಡಿನ ಒಳಗಡೆನೂ ಕೂಡ ಹೋಗಿ ಅಧಿಕಾರವನ್ನ ಮಾಡೋದಕ್ಕೆ ಅಥವಾ ರಾಜ್ಯವನ್ನ ಮಾಡೋದಕ್ಕೆ ಇದು ಒಂದು ಅವಕಾಶ ಆಗುತ್ತೆ. ನಮ್ಗೆ ತಮಿಳುನಾಡು ಒಳಗಡೆ ಕರ್ನಾಟಕದ ಈ ತರ ತುಂಬಾ ಅರಸರು ಹೋಗಿ ಅಲ್ಲಲ್ಲಿ ಮಾಡಿದಾಗ ತುಂಬಾ ಶಾಸನಗಳನ್ನೆಲ್ಲ ಹಾಕ್ಸಿದ್ದಾರೆ ಸರ್. ನಮ್ಮ PVK ಸರ್ ಹೇಳಿದ ಅವರದೇ ಒಂದು ಪುಸ್ತಕ ಇದೆಯಲ್ಲ, ತಮಿಳುನಾಡಿನಲ್ಲಿ 300ಕ್ಕಿಂತ ಹೆಚ್ಚು ಕನ್ನಡ ಶಾಸನಗಳು. ಅದರಲ್ಲಿ ರಾಷ್ಟ್ರಕೂಟರ ಆರಂಭ ಕಾಲದ ಗಂಗರ ಶಾಸನಗಳು, ರಾಷ್ಟ್ರಕೂಟರ ಚಾಲುಕ್ಯರ ಶಾಸನಗಳು ಎಲ್ಲ ಕೂಡ
ಸಿಗೋದನ್ನ ಗಮನಿಸಬಹುದು. ಸೊ ಅದೇ ಈಗ ನಮ್ಮಲ್ಲಿ ಏನೀಗ ಗಂಗರನ್ನ ಇವರು ಒಂದು 1004 ಟೈಮಲ್ಲಿ ತಲಕಾಡನ್ನ ಸಂಪೂರ್ಣ ವಶಪಡಿಸ್ಕೊಂಡ್ರು. ಅದಾದ್ಮೇಲೆನೆ ನಾವು ಇಲ್ಲಿ ನಾವೇನು ಒಂಚೂರು ದಕ್ಷಿಣ ಕರ್ನಾಟಕ ಅಂತ ಇವಾಗ ಏನ್ ನೋಡ್ತೀವಿ, ಒಂದ್ ಸಣ್ಣ ಗ್ಯಾಪ್, ಹೊಯ್ಸಳರು ಮತ್ತೆ ಒಂದ್ 20-30 ವರ್ಷಕ್ಕೆ ಹೊಯ್ಸಳರು ಉಟ್ಕೊಳ್ತಾರೆ ನಿಧಾನವಾಗೇನೆ, ತುಂಬಾ ಕ್ವಿಕ್ ಆಗೇ ಬಂದ್ರು. ಸೊ ಆ ಗ್ಯಾಪಲ್ಲಿ ಇವರು ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಏನು ಒಂದನೇ ರಾಜರಾಜ ಚೋಳ ಮತ್ತೆ ಅವನ ಮಗ 1ನೇ ರಾಜೇಂದ್ರ ಚೋಳ, ಈ ಕಾಲದಲ್ಲೇನೆ ಅವ್ರು ಆಲ್ಮೋಸ್ಟ್ ಎಲ್ಲವನ್ನು ಇಬ್ರು ಸೇರಿನೇ ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಚೋಳ ರಾಜರಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆ ರಾಜರು ಇಲ್ಲ, ಅದೇ ಇವ್ರಿಬ್ರೇನೆ ಇರೋದಾಗೆ. ನಾವು 650 ವರ್ಷ ಎಲ್ಲ ಅವ್ರು ಮಾಡಿಲ್ಲ. ಬಹುಶಃ ಇರೋದೇನೆ ಅವ್ರು ಒಂದು 200 ಅಥವಾ 3 ಶತಮಾನಗಳ ಕಾಲದಲ್ಲೇನೆ. ಆ 2-3 ಶತಮಾನಗಳ ಕಾಲದಲ್ಲೂ ಕೂಡ ದೊಡ್ಡ ದೊಡ್ಡ ರಾಜರು ಅಥವಾ ಹೆಸರುವಾಸಿಯಾದ ರಾಜರು ಜಾಸ್ತಿ ಜನ ಇಲ್ಲ. ಒಂದ್ 4-5 ರಾಜರನ್ನಷ್ಟೇ ನೋಡೋದಿಕ್ ಸಾಧ್ಯ ಇದೆ. ಆದ್ರೆ ಆ 4-5 ಜನ ರಾಜರೇನೆ ತಮ್ಮ ಸೈನಿಕ ಬಲವನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು. ಸೈನ್ಯ ಬಲದ ಜೊತೆಗೆ ಅವ್ರ ಹತ್ರ ಆ ನೌಕಾದಳವು ಕೂಡ ತುಂಬಾ ಚೆನ್ನಾಗಿತ್ತು. ಆ ನೌಕಾಬಲದ ಸಹಾಯದಿಂದ ಇಡೀ ಭಾರತದ ಒಳಗಡೆ ಮಾತ್ರ ಅಲ್ಲದೆ ಭಾರತದ ಆಚೆಗೂ ಕೂಡ ತಮ್ಮ ನೆಲೆಯನ್ನ ಕಂಡುಕೊಳ್ಳೋದಿಕ್ಕೆ ಅವರಿಂದ ಸಾಧ್ಯ ಆಗುತ್ತೆ. ರಾಜರಾಜ ಚೋಳ ಮತ್ತು 1ನೇ ರಾಜೇಂದ್ರ ಇಬ್ಬರೂ ಕೂಡ ಶ್ರೀಲಂಕಾವನ್ನ ತಮ್ಮ ವಶಪಡಿಸಿಕೊಳ್ತಾರೆ ಮತ್ತು ಕಾಂಬೋಡಿಯಾವನ್ನ ತಮ್ಮ ವಶಪಡಿಸಿಕೊಳ್ತಾರೆ. ಸುಮಾತ್ರ, ಜಾವಾ ದ್ವೀಪ, ಆಗ್ನೇಯ ಏಷ್ಯಾದ ಬಹಳಷ್ಟು ಪ್ರಾಂತ್ಯಗಳನ್ನ ತಮ್ಮ ವಶಪಡಿಸಿಕೊಳ್ತಾರೆ. ಅದಕ್ಕೆ ಕಾರಣ ಅವರಲ್ಲಿದ್ದಂತಹ ನೌಕಾದಳವೇ. ಕರ್ನಾಟಕದ ರಾಜರು ಕೂಡ ಯಾಕೆ ತಂಜಾವೂರು ಅಥವಾ ಕಾಂಚೀಪುರಂ, ಮಧುರೆ ಇತ್ಯಾದಿ ಪ್ರಾಂತ್ಯಗಳನ್ನ ವಶಪಡಿಸಿಕೊಳ್ಳಕ್ ಹೋಗ್ತಾರೆ ಅಂತಂದ್ರೆ ಅವರಲ್ಲಿದ್ದಂತಹ ನೌಕಾದಳ ಮತ್ತು ಬಂದರು ಅವರಿಗೆ ತುಂಬಾ ಮುಖ್ಯ ಅಂತ ಅನಿಸ್ತಾ ಇರುತ್ತೆ. ಆ ಬಂದರಿನ ಮೂಲಕ ಹೊರ ದೇಶಗಳ ಜೊತೆನಲ್ಲಿ ಸಂಪರ್ಕ ಇಟ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಕರ್ನಾಟಕದ ಅರಸರು ತಮಿಳುನಾಡಿನ ಅರಸರ ಮೇಲೆ ಆಗಾಗ ಯುದ್ಧಕ್ಕೆ ಹೋಗ್ತಾ ಇದ್ದದ್ದು ಕೂಡ. ಬಟ್ ಅದೇ ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ನೀವು ಹೇಳ್ದಂಗೆ ಲೆಕ್ಕ ತಗೊಂಡ್ರೆ, ಗಂಗರದ ಪತನದ ನಂತರನೇ ಈ ಚೋಳರದ್ದು ಒಂದು ನಾವೇನು ಇಷ್ಟು ದೊಡ್ಡದವರು ಕಡಲ ಆಚೆ ಹೋಗಿ ಅಷ್ಟೆಲ್ಲ ಮಾಡಿದ್ದಾರೆ, ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ದೇನೆ ಇದು ಒಂದು ಆ್ಯಡ್ ಆಗಿ ಇಲ್ಲೇನು ನಾವು 96,000 ಅಂತ ಏನು ಕರಿತಿದ್ವಿ, ಇದು ಅವ್ರಿಗೆ ಸೇರ್ಕೊಂಡಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಚೋಳ ಸಾಮ್ರಾಜ್ಯ ಒಂದು 100 ವರ್ಷಗಳ ಕಾಲ ಎಸ್ಟಾಬ್ಲಿಷ್ ಆದ್ರು. ಅವಾಗ ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಆಯ್ತು ಅನ್ನೋ ಥರನೇ ನಮಗೆ ಸಿಗುತ್ತೆ. ಸೊ ಅದ್ರಲ್ಲಿ ಅವ್ರಿಬ್ಬರನ್ನೇ ತಂದೆ ಮಗನ ಕಾಲದಲ್ಲೇ ನಾವು ಚೋಳರದು ನೋಡ್ತಾ ಹೋಗ್ತೀವಿ. ಅದಾದ್ಮೇಲೆ ಲೇಟ್ರ ನಮ್ಮಲ್ಲಿ ಹೊಯ್ಸಳರು ಹುಟ್ಟಿದ ತಕ್ಷಣನೇ ನಿಧಾನವಾಗಿ ಶುರು ಆಗುತ್ತೆ ಅವ್ರನ್ನ ಮತ್ತೆ ಹೊರಗಟ್ಟಿ ಈ ಜಾಗನ ಅಕ್ವೈರ್ ಮಾಡೋದಕ್ಕೆ. ಹೊಯ್ಸಳರು ನಿಧಾನಕ್ಕಲ್ಲ, ತುಂಬಾ ಬೇಗನೆ ಚೋಳರನ್ನ ಎಷ್ಟು ಬೇಗ ಹೊರಗಡೆ ಕಳಿಸೋದಿಕ್ ಸಾಧ್ಯ ಆಗುತ್ತೋ ಅಷ್ಟು ಹೊರಗೆ ಕಳಿಸಿ ಚೋಳರು ಆಕ್ರಮಣ ಮಾಡಿಕೊಂಡಿದ್ದ ಇಡೀ ಗಂಗವಾಡಿಯನ್ನ ಹೊಯ್ಸಳರು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಹೊಯ್ಸಳರು ಸಂಬಂಧಪಟ್ಟಂತೆ ನಾವು ಹೇಳಬೇಕಾದ್ರೆ ನನಗೆ ನೆನಪಾಗುವಂಥದ್ದು ರಾಮಾನುಜಾಚಾರ್ಯರ ಒಂದು ಘಟನೆ ಕೂಡ. ರಾಮಾನುಜಾಚಾರ್ಯರು ಕುಲೋತ್ತುಂಗನ ಒಂದು ಇದರಲ್ಲೇ ಇರುವಂಥದ್ದು. ಅವನು ಜೈನ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಧರ್ಮಕ್ಕೆ ಸೇರಿದಂಥ ರಾಮಾನುಜಾಚಾರ್ಯರು ಮತ್ತು ಅವರ ಸಂಗಡಿಗರಿಗೆ ಕಿರುಕುಳವನ್ನು ಕೊಟ್ಟಿದ್ರಿಂದ ರಾಮಾನುಜಾಚಾರ್ಯ ಅಲ್ಲಿಂದ ಹೊಯ್ಸಳವಾಡಿಗೆ ಬರ್ತಾರೆ ನೋಡಿ. ಹೊಯ್ಸಳವಾಡಿ ಅಂದ್ರೆ ಅದು ಹಿಂದಿನ ಕಾಲದಲ್ಲಿ ಗಂಗವಾಡಿ ಸೇರಿದಂತ ಪ್ರದೇಶವೇ. ರಾಮಾನುಜಾಚಾರ್ಯ ಅಲ್ಲಿಂದ ಇಲ್ಲಿಗೆ ಬಂದಾಗ ಅಲ್ಲಿ ಬಿಟ್ಟಿದೇವನಾಗಿದ್ದಂತಹ ವಿಷ್ಣುವರ್ಧನ ಅವನು ಕೂಡ ಜೈನನೇ ಆಗಿರ್ತಾನೆ. ಆದ್ರೆ ಅವರ ಪ್ರಭಾವಕ್ಕೊಳಗಾಗಿ ವೈಷ್ಣವ ಧರ್ಮ ಸ್ವೀಕಾರ ಮಾಡ್ತಾನೆ. ಆದ್ರೆ ಕುಲೋತ್ತುಂಗ ಚೋಳ ಆ ಕೆಲಸ ಮಾಡೋದಿಲ್ಲ. ಕಿರುಕುಳ ಕೊಟ್ಟು ಅವ್ರಿಗೆ ಮಾತ್ರ ಅಲ್ಲದೆ ಅವರ ಜೊತೆ ಸಂಗಡಿಗರೇನೆ ಅಲ್ಲಿ ಇರೋದಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕೆಲಸವನ್ನ ಮಾಡ್ತಾರೆ. ವಿಷ್ಣುವರ್ಧನ ತನ್ನ ಇಡೀ ಸಾಮ್ರಾಜ್ಯವನ್ನೇ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗ್ಬಿಟ್ಟು ವೈಷ್ಣವ ಧರ್ಮಕ್ಕೆ ಪರಿವರ್ತನೆ ಆಗುವಂತ ಒಂದು ಕೆಲಸವನ್ನೇ ಮಾಡ್ಬಿಡ್ತಾನೆ. ಅಂದ್ರೆ ಹೊರಗಿನಿಂದ ಯಾರು ಬಂದ್ರೂ ಕೂಡ ಧಾರ್ಮಿಕವಾದ ವಿಷಯಗಳಲ್ಲಿ ಅದನ್ನ ಸ್ವೀಕಾರ ಮಾಡುವ ಮನಸ್ಥಿತಿ ಕೂಡ ಕನ್ನಡಿಗರಿಗಿತ್ತು ಅನ್ನೋದನ್ನ ವಿಷ್ಣುವರ್ಧನ ಈ ಮೂಲಕ ತೋರಿಸಿರೋದನ್ನ ನಾವು ಗಮನಿಸಬಹುದು ಇಲ್ಲಿ. ಸೂಪರ್ ಮೇಡಮ್. ಅದೇ ಈಗ ನಾವು ಅಲ್ಲಿ ಚೋಳರು ಇಲ್ಲಿ ಗಂಗರನ್ನ ಸೋಲ್ಸಿದ ನಂತರ ಆಲ್ಮೋಸ್ಟ್ ದಕ್ಷಿಣ ಭಾರತ 100 ವರ್ಷಗಳ ಕಾಲ ಚೋಳರ ಕೈಲೇ ಇರುತ್ತೆ. ಆ ಕಾಲದಲ್ಲಿ ಈಗ ನಮ್ಮಲ್ಲಿ ಅಲ್ಲಿವರೆಗೂ ನಾವು ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಾಗಗಳನ್ನು ಈಗ ನಾವು ಆ ಕೊಂಗು ಪ್ರದೇಶದಿಂದನೇ ನಾವು ಅದನ್ನ ಕೊಂಗು ನಾಡು ಅಂತ ಹೆಂಗ್ ಶುರುವಾಯ್ತು, ನಾವೆಲ್ಲವನ್ನು ಒಂದ್ ಸ್ವಲ್ಪ ಜಿಯೋಗ್ರಫಿಕಲಿನೇ ನಾವು ಕರ್ನಾಟಕದ ಪ್ರದೇಶಗಳನ್ನ ನಾವು ಕರಿತಾ ಇದ್ದಿದ್ದು. ಸೊ ನಮ್ಮಲ್ಲಿ ಈಗ ನಾವು ಬೆಂಗಳೂರನ್ನೇ ನಾವು ಸುಮಾರು ವಿಚಾರಗಳನ್ನ ನಾವು ಹೇಳಕ್ ಹೋದ್ರೆ ಇಲ್ಲೇ ಸುಮಾರು ನಮ್ಮ PVK ಸರ್ ಹೇಳ್ದಾಗೇನೆ ಒಂದಷ್ಟು ಇಲ್ಲಿಯ ನಾಡುಗಳೇ ಕುಕ್ಕಲನಾಡು, ಸಣ್ಣೆನಾಡು, ಈ ತರದ್ ಒಂದಷ್ಟು ಮೊರಸನಾಡು, ಈ ತರದ್ದೆಲ್ಲ ಒಂದಷ್ಟು ನಾಡುಗಳ ತರ ಇತ್ತು ನಮ್ಮಲ್ಲಿ. ನಿಗರ್ಲಿ ಯಾವ್ದು ಮಂಡಲಗಳು ಹೋಗುತ್ತೆ. ಮಂಡಲಗಳು ನಾಡುಗಳಿಗೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ, ಚೋಳರು ತಮ್ಮ ಇದನ್ನ ಆಡಳಿತದ ಅನುಕೂಲಕ್ಕೋಸ್ಕರ ಮೊದಲು ಮಂಡಲಗಳನ್ನಾಗಿ ವಿಭಾಗ ಮಾಡ್ತಾರೆ.
ಮಂಡಲಗಳನ್ನಾಗಿ ವಿಭಾಗ ಮಾಡ್ಬೇಕಾದ್ರೆ ಆ ಮಂಡಲಗಳಿಗೆ ಹೆಸರು ಕೊಡೋದು ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಹೆಸರು ಕೊಟ್ಬಿಡ್ತಾರೆ. ಅವರು ಗಂಗವಾಡಿಯನ್ನು ಆಕ್ರಮಣ ಮಾಡ್ಕೊಂಡ್ರೆ ಗಂಗವಾಡಿಗೆ ಮುಡಿಗೊಂಡ ಚೋಳ ಮಂಡಲ ಅಂತ ಹೆಸರು ಕೊಡ್ತಾರೆ. ಅದಕ್ಕಿಂತ ಮುಂಚೆ ಕೋಲಾರವನ್ನು ವಶಪಡಿಸಿಕೊಂಡಾಗ ಕೋಲಾರಕ್ಕೆ ವಿಕ್ರಮ ಚೋಳ ಮಂಡಲ ಅಂತ ಹೆಸರನ್ನ ಕೊಟ್ಟಿರ್ತಾರೆ. ತಲಕಾಡಿಗೆ ರಾಜರಾಜಪುರ ಅಂತ ಹೆಸರನ್ನ ಕೊಡ್ತಾರೆ. ಆ ರೀತಿ ಹೆಸರಿನ ಬದಲಾವಣೆಯನ್ನು ಕೂಡ ಮಾಡಿಕೊಡ್ತಾರೆ. ಆಡಳಿತದ ಅನುಕೂಲಕ್ಕೋಸ್ಕರ ಮಂಡಲಗಳನ್ನಾಗಿ ವಿಭಾಗ ಮಾಡ್ತಾರೆ. ಮಂಡಲಗಳ ಒಳಗಡೆ ಮತ್ತೆ ನಾಡುಗಳು ಬರುತ್ತೆ. ನಾಡುಗಳ ಒಳಗಡೆ ಹಳ್ಳಿಗಳು ಸೇರಿರುತ್ತೆ. ಹಳ್ಳಿಗಳ ಅಧಿಪತ್ಯವನ್ನ ಗ್ರಾಮಾಧಿಪತಿಗಳು ನೋಡ್ಕೊಳ್ತಾ ಇರ್ತಾರೆ. ಗ್ರಾಮದ ಮುಖಂಡರು ಅಥವಾ ಪಂಚರು ಅಂತ ಕರೀತಾರೆ, 5 ಜನರ ಸಮಕ್ಷಮದಲ್ಲಿ ಮಾಡುವಂಥದ್ದು. ಈ ರೀತಿನಲ್ಲಿ ಅವರ ಆಡಳಿತದ ವಿಭಾಗವನ್ನ ಮಾಡ್ಕೊಳ್ತಾ ಇದ್ದಿದ್ದು. ಹೀಗಾಗಿ ನಾಡುಗಳ ಒಳಗಡೆ ಮಂಡಲಗಳು ಬರುತ್ತೆ. ತುಂಬಾ ನಾಡುಗಳನ್ನ ಅವರೆಲ್ಲೆಲ್ಲಿ ಇರ್ತಾರೋ ಅಲ್ಲಿರುವ ಸುತ್ತಮುತ್ತಲಿನ ಅಲ್ಲಿಯ ಒಬ್ಬರು ಚೀಫ್ಟನ್, ಒಬ್ಬ ನಾಯಕನ ಮಾಡಿ ನೇಮಿಸಿ ನಾಡಿಗೆ ಒಬ್ಬ ಅಧಿಪತಿಯನ್ನ ನೇಮಕ ಮಾಡ್ತಾ ಇದ್ರು. ಅದು ಬರೀ ಚೋಳರಲ್ಲಿ ಮಾತ್ರ ಅಲ್ಲ, ಗಂಗರಲ್ಲೂ ಕೂಡ ಇತ್ತು. ಕರ್ನಾಟಕದ ಬೇರೆ ಬೇರೆ ಅರಸರು, ಯಾಕಂದ್ರೆ ಇವತ್ತು ನಾವು ಹೇಗೆ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ಅಂತಂದ್ರೆ ಒಂದು ದೇಶವನ್ನ ರಾಜ್ಯವನ್ನಾಗಿ ವಿಭಾಗ ಮಾಡ್ತೀವಿ, ರಾಜ್ಯವನ್ನ ಮತ್ತೆ ಜಿಲ್ಲೆಗಳಾಗಿ, ಜಿಲ್ಲೆಗಳನ್ನ ತಾಲೂಕುಗಳನ್ನು ಮಾಡ್ತೀವಿ, ತಾಲೂಕುಗಳನ್ನ ಹೋಬಳಿಗಳಾಗಿ ಮಾಡ್ತೀವಿ, ಹೋಬಳಿಗಳ ಒಳಗಡೆ ಗ್ರಾಮಗಳು ಬರುತ್ತೆ. ಅವರು ಕೂಡ ಆ ಕಾಲದಲ್ಲಿ ಹಾಗೇನೆ ಸುಗಮವಾದ ಆಡಳಿತ ನಡೆಯಬೇಕು ಎನ್ನುವ ಉದ್ದೇಶದಿಂದ ಡಿವೈಡ್ ಮಾಡಿದ್ರು. ಮಂಡಲಗಳನ್ನು ಮತ್ತು ನಾಡುಗಳನ್ನು ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಇದ್ರು. ಅಂತ ಬೇಕಾದಷ್ಟು ನಾಡುಗಳನ್ನ ನಾವು ನೋಡ್ತೀವಿ. ನಮ್ಮ PVK ಸರ್ ನಾಡುಗಳನ್ನ ಅಧ್ಯಯನ ಮಾಡಿರೋದ್ರಲ್ಲ ಎಕ್ಸ್ಪರ್ಟ್ ಅವರು. ಕರ್ನಾಟಕದಲ್ಲಿರೋ ಬಹಳಷ್ಟು ಪ್ರಾಚೀನ ಕಾಲದ ನಾಡುಗಳು ಯಾವುದು, ಯಾವ ನಾಡುಗಳಲ್ಲಿ ಯಾವ್ಯಾವ ಹಳ್ಳಿಗಳು, ಯಾವ್ಯಾವ ಪ್ರದೇಶಗಳು ಸೇರಿದೆ ಅನ್ನೋದನ್ನ ತುಂಬಾ ಸುದೀರ್ಘವಾಗಿ ಅಧ್ಯಯನ ಮಾಡಿರುವಂತವ್ರು PVK ಸರ್ ಅವರು.